ಡಿ ಗ್ಯಾಂಗ್ ಒಂದು ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿರುವಂಥ ಪ್ರಕರಣದಲ್ಲಿ ಇವರು ಅರೆಸ್ಟ್ ಆಗಿರೋದು. ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳದಲ್ಲಿ ಮಹಜರನ್ನ ಮಾಡುತ್ತಾ ಇದ್ದಾರೆ. ಆರೋಪಿಗಳಿಂದ ಪ್ರತ್ಯೇಕ ಹೇಳಿಕೆಯನ್ನ ಪೊಲೀಸರು ಪಡೆದುಕೊಳ್ಳುತ್ತಾ ಇದ್ದಾರೆ. ದರ್ಶನ್ ಸೇರಿ 13 ಆರೋಪಿಗಳಿಂದಲೂ ಕೂಡ ಪ್ರತ್ಯೇಕವಾದಂಥ ಹೇಳಿಕೆಯನ್ನ ಪಡ್ಕೊಳ್ಳುತ್ತಾ ಇದ್ದಾರೆ. ಮಹಜರ್ ವೇಳೆ ಫೋಟೋ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿಧಿವಿಜ್ಞಾನ ಬೆರಳಚ್ಚು ತಜ್ಞರಿಂದ ಈಗ ಪಂಚನಾಮೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಸೊ ಅದೆಲ್ಲವೂ ಕೂಡ ಸ್ಥಳ ಮಹಜರಿನಲ್ಲಿ ಆಗುವಂಥ ಪ್ರಕ್ರಿಯೆಗಳು ಅವನ್ನೆಲ್ಲ ನಡೆಸಲೇಬೇಕಾಗತ್ತೆ. ಮುಖ್ಯವಾಗಿ ಹೇಗೆ ಸ್ಥಳ ಮಹಜರನ್ನು ಮಾಡ್ತೀವಿ ಅನ್ನೋದು ಅತಿ ಮುಖ್ಯವಾಗುತ್ತೆ ಒಂದು ಕೇಸ್ನಲ್ಲಿ. ಅದೇ ಇಡೀ ಪ್ರಕರಣವನ್ನು ಕರೆದುಕೊಂಡು ಹೋಗೋಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ. ಸೊ ಯಾಕೆ ಅಂತಂದರೆ ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇವೆಲ್ಲವೂ ಕೂಡ ಕ್ಲಾರಿಟಿ ಅಲ್ಲೇ ಸಿಗುತ್ತೆ. ನಾನು ಮಾಡೇ ಇಲ್ಲ ನಂಗೆ ಗೊತ್ತೇ ಇಲ್ಲ ಅಂತ ಹೇಳೋರು ಇಲ್ಲಿ ಹಿಂಗಾಯಿತು ಅಂತಂದಾಗ ಹೌದು ಓಕೆ ಇನ್ಸಿಡೆಂಟ್ ಆಗಿದೆ, ಇಂಥವರೇ ಮಾಡಿದ್ದಾರೆ, ಯಾಕೆ ಮಾಡಿದರು, ಯಾರಿಂದ ಮಾಡಿದರು, ಯಾರು ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿದಂಥವ್ರು, ಹೇಗೆ ಇವ್ರಿಗೆ ಬಂತು ಈ ಥರ ಧೈರ್ಯ, ಯಾಕೆ ಕೊಲೆ ಮಾಡುವಂಥ ಮಟ್ಟಕ್ಕೆ ಯಾಕೆ ಹೋದರು, ಯಾರು ಹೇಳಿದರು, ಕೊಲೆ ಮಾಡಿದ ಮೇಲೆ ಏನು ಮಾಡಿದರು. ಸೊ ಇವೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಜೊತೆಗೆ ಮೊಬೈಲ್ ಟವರ್ ಲೊಕೇಶನ್ನ ಕೂಡ ಕಂಡುಹಿಡಿತಾರೆ, ಎಲ್ಲಿತ್ತು ಆ ಟೈಮಲ್ಲಿ. ದರ್ಶನ್ ಅವರಲ್ಲಿ ಇಲ್ಲೇ ಇಲ್ಲ ಅನ್ನೋದಾಗಿದ್ದರೆ ಮೊಬೈಲ್ ಟವರನ್ನು ಲೊಕೇಶನ್ ಕಂಡುಹಿಡಿತಾರೆ, ಅಲ್ಲಿದ್ರಾ ಇಲ್ವಾ ಅಂಥೇಳಿ. ಹೀಗೆ ಅನೇಕ ಒಂದಾದ ನಂತರ ಒಂದು ಲಿಂಕ್ಗಳು ಹೋಗ್ತಾ ಹೋಗುತ್ತೆ. ನನ್ನ ಸಹೋದ್ಯೋಗಿ ಈಗ ಮಾದೇಶ್ ಆನೇಕಲ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾದೇಶ್, ಸ್ಥಳ ಮಹಜರು ಅತಿ ಮುಖ್ಯವಾಗುತ್ತೆ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಮಾಡೋ ದೃಷ್ಟಿಯಿಂದಾಗಿ. ಈಗ ನಡೀತಾ ಇರುವಂಥ ಪ್ರಕರಣದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಸ್ಥಳ ಮಹಜರು ಕಾರ್ಯದಲ್ಲಿ? ಅರುಣ್, ದರ್ಶನ್ ಹಾಗೆ ಪವಿತ್ರ ಗೌಡರನ್ನು ಒಳಗೊಂಡಂತೆ ಎಲ್ಲಾ ಆರೋಪಿಗಳನ್ನು ಕೂಡ ಈಗ ಸ್ಥಳ ಮಹಜರ್ಗೆ ಕರ್ಕೊಂಡ್ ಬಂದಿರುವಂತದ್ದು. ಈಗಾಗಲೇ ಸುಮಾರು ಹೊತ್ತಿಂದ, ಅಂದ್ರೆ ಪ್ರಮುಖವಾಗಿ 4 ಜನ ಆರೋಪಿಗಳನ್ನ ಏನು ಬಾಡಿಯನ್ನ ಡಿಸ್ಪ್ಯಾಚ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅವರನ್ನ ಮೊದಲಿಗೆ ಕರ್ಕೊಂಡ್ ಬಂದಿದ್ರು. ನಂತರ ಉಳಿದಂತ ಎಲ್ಲಾ ಆರೋಪಿಗಳನ್ನ, ಅಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿಸಿ ಎಲ್ಲಾ ಆರೋಪಿಗಳನ್ನ ಕರ್ಕೊಂಡ್ ಬಂದು ಈಗ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಶೆಡ್ ಒಳಗಡೆ ಅವರನ್ನು ಕರ್ಕೊಂಡು ಹೋಗಿರುವಂತ, ಜೊತೆಗೆ ಫಾರೆನ್ಸಿಕ್ ತಜ್ಞರು ಕೂಡ ಅವ್ರ ಜೊತೆಗೆ ಹೋಗಿರುವಂತದ್ದು. ಅಂದ್ರೆ ಏನೆಲ್ಲ ದಾಖಲೆಗಳನ್ನ, ಸಾಕ್ಷಿಗಳನ್ನ ಕಲೆ ಹಾಕ್ಬೋದು ಅವೆಲ್ಲವನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ಇಲ್ಲಿ ಅಂದ್ರೆ ಸ್ಥಳದಲ್ಲಿ ಅವರು ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು, ಯಾವ ವಸ್ತುಗಳಿಂದ ಹಲ್ಲೆ ಮಾಡಿದ್ರು ಅವೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡುವಂಥದ್ದು. ಜೊತೆಗೆ ಅವರ ಫುಟ್ ಪ್ರಿಂಟ್ ಏನಿರುತ್ತೆ ಅವುಗಳನ್ನು ಕೂಡ ತೆಗೆದುಕೊಳ್ಳುವಂಥದ್ದು, ಮತ್ತೆ ತಾಳೆ ಮಾಡುವಂತ ಕೆಲಸ ಇವೆಲ್ಲವನ್ನು ಕೂಡ ಮಾಡುವಂಥದ್ದು ಈಗ ಸ್ಥಳ ಮಹಜರ್ ಮಾಡ್ತಾ ಇರುವಂಥದ್ದು. ಯಾವ ಟೈಮಲ್ಲಿ ಅವರ ಮೇಲೆ ಹಲ್ಲೆ ಮಾಡಿದ್ರು, ಯಾವ ಟೈಮಲ್ಲಿ ಸಾವಿಗೀಡಾದ್ರು, ನಂತರ ಏನೆಲ್ಲ ಆಯ್ತು, ಯಾರೆಲ್ಲ ಇದ್ರು ಆ ಸಂದರ್ಭದಲ್ಲಿ, ಅಂದ್ರೆ ದರ್ಶನ್ ಏನು ಹಲ್ಲೆ, ಅಂದ್ರೆ ಇವರನ್ನ, ಅಂದ್ರೆ ಏನು ರೇಣುಕಾ ಸ್ವಾಮಿ ಇದ್ದಾರೆ ಅವ್ರನ್ನ ಕರ್ಕೊಂಬಂದ ಸಂದರ್ಭದಿಂದಲೂ ಕೂಡ ಜೊತೆಗಿದ್ರು, ಅಥವಾ ಯಾವ ಟೈಮಲ್ಲಿ ಅವ್ರು ಬಂದ್ರು, ಅವ್ರು ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು, ಜೊತೆಗೆ ಬೇರೆ ಬೇರೆ ಆರೋಪಿಗಳೇನಿದ್ದಾರೆ ಅವ್ರು ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು, ಪವಿತ್ರ ಗೌಡ ಅವರ ಪಾತ್ರ ಏನಿದ್ರಲ್ಲಿ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ, ಜೊತೆಗೆ ಯಾವ್ಯಾವ ಸ್ಥಳ, ಆ ಸ್ಥಳದ ಮಹಜರನ್ನು ಕೂಡ ಈಗ ಮಾಡ್ಲಾಗ್ತಾ ಇರುವಂತದ್ದು. ಸುಮಾರು 1 ಗಂಟೆಯಿಂದಲೂ ಕೂಡ, 1-1.5 ಗಂಟೆಯಿಂದಲೂ ಕೂಡ ಇಲ್ಲಿ ಸ್ಥಳ ಮಹಜರ್ ಆಗ್ತಾ ಇದೆ. ಇದಾದ ನಂತರ ಅಂದ್ರೆ ಮೊಬೈಲ್ ಟವರ್ಗೆ ಸಂಬಂಧಪಟ್ಟಂತದ್ದು, ಅಂದ್ರೆ ದರ್ಶನ್ ಇಲ್ಲೇ ಇದ್ರಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆರೋಪಿಗಳು ಇಲ್ಲೇ ಇದ್ರ ಅನ್ನುವಂಥದ್ದನ್ನ ನಂತರದಲ್ಲಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಈಗ ಸದ್ಯದಲ್ಲಿ ಈ ಸ್ಥಳದಲ್ಲಿ ಇರುವಂತ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಆಗಿರುವಂಥ ಈಗ ಬೆಳವಣಿಗೆ. ಈ ಬೆಳವಣಿಗೆಯಲ್ಲಿ ಈಗ ಸ್ಥಳ ಮಹಜರು ಆದ ನಂತರ ಮುಂದೇನು ಅಂಥೇಳಿ, ಬೆಳಗ್ಗೆ ಕೂಡ ಕೇವಲ 4 ಆರೋಪಿಗಳನ್ನು ಕರ್ಕೊಂಡೋಗಿ ಸ್ಥಳ ಮಹಜರನ್ನು ಮಾಡಿದರು. ಅದು ಮೃತದೇಹವನ್ನು ಬಿಸಾಕಿದಂಥ ಜಾಗದಲ್ಲಿ. ಕಾರಣ ಬಿಸಾಕಿದಂಥವರು 4 ಜನ. ಸೊ 4ರನ್ನು ಕರೆದುಕೊಂಡು ಹೋಗಿ ಮಾತ್ರ ವಿಚಾರಣೆಯನ್ನು ಮಾಡಿದರಲ್ಲಿ ಸ್ಥಳ ಮಹಜರನ್ನು ಮಾಡಿದರು. ಬಟ್ ಇಲ್ಲಿ ಎಲ್ಲರ ಪಾತ್ರವೂ ಕೂಡ ಇದೆ. ಒಂದು ಕಡೆಗೆ ಪವಿತ್ರಗೌಡ ಅವರು ಹೊಡೆದಿದ್ದಾರೆ ಅನ್ನುವಂಥದ್ದಿದೆ, ಮಗದೊಂದು ಕಡೆಗೆ ದರ್ಶನ್ ಅವರು ಕೂಡ ಒದ್ದಿದ್ದಾರೆ ಅನ್ನುವಂಥದ್ದಿದೆ, ಅವರ ಕಾರ್ ಕೂಡ ಬಂದಿದೆ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಇನ್ನುಳಿದಂಥವ್ರು ಕರ್ಕೊಂಡು ಬಂದಿರೋರು ಇದ್ದಾರೆ. ಅದಾದ ನಂತರ ಅವರಿಗೆ ಕೈ ಕಟ್ಟು ಹಾಕಿದಂಥವ್ರು ಯಾರು, ತಲೆಗೆ ಹೊಡೆದವ್ರು ಯಾರು, ಮರ್ಮಾಂಗಕ್ಕೆ ಹೊಡೆದವ್ರು ಯಾರು, ಹೊಟ್ಟೆಗೆ ಕಟ್ಟಿಗೆ ಪಟ್ಟಿಯಿಂದ ಹೊಡೆದವ್ರು ಯಾರು, ಒದ್ದಿರೋರು ಯಾರು, ಚಪ್ಪಲಿಯಿಂದ ಹೊಡೆದವ್ರು ಯಾರು, ಹೊಡೆದಿರುವಂಥ ಚಪ್ಪಲಿ ಎಲ್ಲಿದೆ, ಅವರೇನಾದರೂ ಸಾಯೋ ಟೈಮಲ್ಲಿ ರಕ್ತ ಎಲ್ಲಾದರೂ ಬಿದ್ದರೆ ರಕ್ತ ಬಿದ್ದಿರುವಂಥ ಜಾಗ ಯಾವುದು. ಸೊ ಅದನ್ನೆಲ್ಲವೂ ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ನೋಡೋಣ ಏನಾಗುತ್ತೆ ಈ ಪ್ರಕರಣದಲ್ಲಿ.